ಹಾಕ್ಸ್ಬೇಕು. ಇಲ್ಲ ಏನು ಕಾಲೇಜಿಂದ ತಾಯಿ ಕನ್ನಡಾಂಬೆಗೆ, ತಾಯಿ ಭುವನೇಶ್ವರಿಗೆ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು. ಅಲ್ಲೇ ಪ್ರಕಾಶ್ ಹಾಂ ಸರ್. ಡಿಸಿ ಆಫೀಸ್ ಅಂತ ಮಹಾನಗರ ಪಾಲಿಕೆ ಬಂಧುಗಳೇ, ಇವತ್ತು ನಾವು ಮೈಸೂರು ಮಹಾನಗರ ಪಾಲಿಕೆ ಮುಂದೆ ಇದ್ದೀವಿ. ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗ ಕರ್ನಾಟಕ ಸೇವಕರ ಸಂಘಟನೆ, ಕನ್ನಡಿಗರ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ, ಹೃದಯವಂತ ಕನ್ನಡಿಗರ ಬಳಗ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಈ ಎಲ್ಲ ಪಕ್ಷದ ನಾಯಕರುಗಳು ಇವತ್ತು ಮೈಸೂರು ನಗರ ಪಾಲಿಕೆ ಮುಂದೆ ಇಟ್ಟಿದ್ವಿ. ಕಾರಣ ಇಷ್ಟೇ, ತಮಗೆಲ್ಲ ಗೊತ್ತಿದೆ, ಕಳೆದ ಡಿಸೆಂಬರ್ 9ನೇ ತಾರೀಕು ಮೈಸೂರಿನ ಸುಭಾಷ್ ನಗರ, ಬೆಂಗಳೂರು ಮೈಸೂರು ಹೆದ್ದಾರಿ ಬರ್ತಕ್ಕಂಥ ಸುಭಾಷ್ ನಗರದ ಬಳಿ ದಂಡಿನ ಮಾರಮ್ಮ ದೇವಸ್ಥಾನ ಬಳಿ ಇರತಕ್ಕಂಥ ಒಂದು ಸಾರ್ವಜನಿಕ ನಾಮಫಲಕದಲ್ಲಿ ಉರ್ದುನಲ್ಲೂ ಕೂಡ ಅಕ್ಷರಗಳನ್ನ ಬರೆದಿದ್ರು. ಇದನ್ನು ನಾವು ಆಕ್ಷೇಪಣೆ ಮಾಡಿದ್ವಿ. ಕರ್ನಾಟಕದಲ್ಲಿ ಕನ್ನಡವೇ ಆಳಿತ ಭಾಷೆ, ಹೆಚ್ಚಂದ್ರೆ ನೀವು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷನ್ನು ಬಳಸ್ಬೋದು ಅಂತ ಹೇಳಿ. ಆದರೆ ಅವತ್ತು ಅಕ್ರಮವಾಗಿ ಗುಂಪನ್ನು ಕಟ್ಕೊಂಡು ಬಂದು ಯಾರು ನಾವು ಕನ್ನಡ ಭಾಷೆ ಇರಬೇಕು, ಉರ್ದು ಇರಬಾರ್ದಿಲ್ಲ ಅಂತ ನಾವು ಕೇಳಿದ್ವೋ, ನಮ್ಮ ಮೇಲೆ ಒಂದು ದಾಳಿ ಮಾಡ್ತಕ್ಕಂಥ, ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಕೆಲವು ತಿಳಿಗೇಡಿಗಳು ಮಾಡಿದ್ರು. ಇವತ್ತು ಅವ್ರಿಗೆ ಸ್ಪಷ್ಟವಾಗಿ ಕಾನೂನನ್ನ ಮನವರಿಕೆ ಮಾಡ್ಕೊಳಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ. ಯಾಕಂದ್ರೆ ಈ ರಾಜ್ಯದ ಆಡಳಿತ ಭಾಷೆ ಕನ್ನಡ ಇದೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅದರ ಹೊರತಾಗಿ ನಿಮಗೇನಾದ್ರೂ ಕೂಡ ಕನ್ನಡ ಭಾಷೆ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ, ಯಾವ ಭಾಷೆ ಬೇಕು ನಿಮಗೆ ಆ ಭಾಷೆಗೆ ಮಾನ್ಯತೆ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿ ಹೋಗಿ ಬದುಕಬಹುದು. ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಿದ್ರೆ ಕನ್ನಡಿಗರಾಗಿರಬೇಕು. ಸಾರ್ವಜನಿಕ ವ್ಯವಸ್ಥೆ ಒಳಗಡೆ ಸಾರ್ವಜನಿಕ ಆಡಳಿತದಲ್ಲಿ ಕನ್ನಡವನ್ನು ಬಳಸಬೇಕು ಅಂತ ಹೇಳಿ ಇವತ್ತು ನಾವು ಎಲ್ಲ ಮುಖಂಡರುಗಳು ಇವತ್ತು ಏನು ನಗರ ಪಾಲಿಕೆಯ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟು, ಯಾಕೆ ಮನವಿಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಮೈಸೂರು ಜಿಲ್ಲೆ ಒಳಗಡೆ ಈ ತರದ ಹಲವಾರು ಫಲಕಗಳಲ್ಲಿ ಕನ್ನಡವನ್ನು ಹೊರತುಪಡಿಸಿ ಅನ್ಯ ಭಾಷೆಗಳನ್ನ ಬಳಸ್ತಕ್ಕಂಥ ಪ್ರವೃತ್ತಿ ಕಂಡು ಬರ್ತಾ ಇದೆ. ಮತ್ತೆ ಸಾರ್ವಜನಿಕವಾಗಿ ಇಲ್ಲಿ ನಮ್ಮ ರಾಷ್ಟ್ರ ಸಮಿತಿ ಪಕ್ಷವರು ಆಗಲೇ ಹೇಳ್ತಿರೋ, ಸಾರ್ವಜನಿಕವಾಗಿ ಕೂಡ ಇವತ್ತು ಏನು ಖಾಸಗಿ ಅಂಗಡಿ ಮಳಿಗೆಗಳು, ವಾಣಿಜ್ಯ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲೂ ಕೂಡ ಇವತ್ತು ಕನ್ನಡವನ್ನು ಕಡೆಗಣಿಸಿರ್ತಕ್ಕಂಥದ್ದು ನೋಡ್ತಿದ್ದೀವಿ. ಅದು ಎಲ್ಲದಕ್ಕೂ ಒಂದು ತೆರೆ ಎಳಿಬೇಕು, ಇತಿಶ್ರೀ ಆಡಬೇಕು ಅಂತೇಳಿ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಬಂದು ನಿಂತಿದ್ದೀವಿ. ಇವತ್ತು ನಗರ ಪಾಲಿಕೆ ಆಯುಕ್ತರಿಗೆ ನಾವು ಮನವಿಯನ್ನು ಕೊಡ್ತೀವಿ. ಮುಂದಿನ 15 ದಿನಗಳ ಒಳಗೆ ಇವತ್ತೇನು ಬೆಂಗಳೂರು ಮೈಸೂರು ಹೆದ್ದಾರಿ ಇರತಕ್ಕಂಥ ನಗರ ಪಾಲಿಕೆಯ ನಾಮಫಲಕ ಇದೆಯೋ, ಉರ್ದು ಇದೆಯೋ, ಆ ಉರ್ದು ಅಕ್ಷರವನ್ನು ತೆರವು ಮಾಡಬೇಕಲ್ಲಿ 100ಕ್ಕೆ 100ರಷ್ಟು ಕನ್ನಡವನ್ನು ಅಲ್ಲಿ ಜಾರಿಗೆ ತರಬೇಕು. ಮತ್ತೆ ಮೈಸೂರು ಜಿಲ್ಲೆಯಲ್ಲಿ ಈ ತರದ ಯಾವುದೇ ಪ್ರವೃತ್ತಿ ಎಲ್ಲೇ ಇದ್ರೂ ಕೂಡ ಅದನ್ನು ನಿಲ್ಲಿಸಬೇಕು ಅಂತೇಳಿ ನಾವೆಲ್ಲ ಕೂಡ ಸೇರಿದ್ದೀವಿ. ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ಸೇವಕರ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಲೋಕೇಶ್ ಗೌಡ ಇದ್ದಾರೆ, ಅವರು ಈಗ ಮಾತಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾವೀಗ ಮೈಸೂರು ಮಹಾನಗರ ಪಾಲಿಕೆ ಮುಂದೆ ನಿಂತಿದ್ದೀವಿ. ನೋಡಿ, ಮಹಾನಗರ ಪಾಲಿಕೆ ಬೋರ್ಡ್ನಲ್ಲಿ ಹಾಕಿದ್ದಾರೆ ನಾಮಫಲಕದಲ್ಲಿ ಸಿರಿ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಕನ್ನಡ ನೃತ್ಯ ಎಲ್ಲಿ ಪಾಲನೆ ಮಾಡ್ತಾ ಇದ್ರ? ಇವತ್ತು ಮೈಸೂರು ಭಾಗದಲ್ಲಿ ಯಾವ ಕಡೆ ನೋಡಿದ್ರೆ, ಯಾಕೆಂತಾರೆ ನೀವು ಮೈಸೂರಿನ ಮಹಾನಗರ ಪಾಲಿಕೆ ಅಂತ ಬರೆದಿದ್ರೋ ಇಲ್ಲ ಅವರೇ ಬೇರೆ ಬರೆದಿದ್ದಾರೋ ನಮಗೆ ಗೊತ್ತಿಲ್ಲ. ಏನು ಸರ್ಕಾರದ ನಿಯಮ ಇದೆ, 70% ಕನ್ನಡ, 30% ಇಂಗ್ಲಿಷ್, ಏನು ಸರ್ಕಾರದ ನಿಯಮ ಇದೆ ಆ ನಿಯಮ ಪಾಲನೆ ಮಾಡಿ. ಇಡೀ ನಾವು ಮೈಸೂರು ಒಂದಕ್ಕೆ ನಾವು ಸೀಮಿತವಾಗಿ ಹೇಳ್ತಾ ಇಲ್ಲ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಭಾಷೆ ಕನ್ನಡ. ನೀವೆಲ್ಲ ಸಂಪೂರ್ಣ ಕನ್ನಡ ಬಳಸಬೇಕು. ನೋಡಿ, ಇಲ್ಲಿ ಇರ್ತಕ್ಕಂಥ ಯಾರು ಬದುಕ್ತಾ ಇದ್ದೀರಾ, ನಮ್ಮ ಕರ್ನಾಟಕದಲ್ಲಿ ಯಾರು ಬದುಕ್ತಾ ಇದ್ದೀರಾ, ನಿಮಗೆ ಸರ್ಕಾರದಿಂದ ಸಿಗುವಂತ ಎಲ್ಲಾ ಸವಲತ್ತುಗಳು ಬೇಕು. ಸರ್ಕಾರದಲ್ಲಿ ಏನೇನಿದೆ, ಒಂದು ಆಸ್ಪತ್ರೆ ಇರ್ಬೋದು, ಉಚಿತ ಇರ್ಬೋದು, ಎಲ್ಲಾ ಸೌಲಭ್ಯಗಳು ನಿಮ್ಗೆ ಬೇಕಾಗಿದೆ. ಆದ್ರೆ ಕನ್ನಡ ಮಾತ್ರ ನಿಮಗೆ ಬೇಕಾಗಿಲ್ಲ. ಈ ಧೋರಣೆನ ನೀವು ನಿಲ್ಲಿಸಿ. ಯಾಕೆಂತಂದ್ರೆ ಇದೆಲ್ಲ ತುಂಬಾ ಅಕ್ಷಮ್ಯ ಅಪರಾಧ. ಸರ್ಕಾರದ ಸಂವಿಧಾನ ಏನ್ ಕೊಟ್ಟಿದೆ, 22 ಭಾಷಾವಾರು ಪ್ರಾಂತ್ಯ ಏನ್ ಕೊಟ್ಟಿದೆ,
ಆಯಾ ರಾಜ್ಯದ ಆಯಾ ಭಾಷೆ ಮಾತಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಆಗಿರೋದ್ರಿಂದ ನೀವೆಲ್ಲ ಕನ್ನಡರಾಗಿ ಬದುಕಿ. ಇನ್ನು ಮುಂದಕ್ಕೆ ಇವಾಗ ಏನೋ ನಡೆದು ಹೋಗಿದೆ, ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅನ್ಯ ಭಾಷೆ ಪಾಲಕನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮತ್ತೆ ಏನ್ ಮಹಾನಗರ ಪಾಲಿಕೆಗೆ ನಾವೆಲ್ಲ ಹಲವಾರು ಸಂಘಟನೆಗಳು ಬಂದಿದ್ದೀವಿ. 15 ದಿನದ ಗಡುವು ಕೊಡ್ತಾ ಇದೀವಿ. 15 ದಿನ ಕಳೆದ ಮೇಲೆ ನಾವು ಬೀದಿಗೆ ನುಗ್ತೀವಿ. ಆಗ ಅನಾಹುತಕ್ಕೆಲ್ಲ ನೀವು ಸರ್ಕಾರನೇ ಹೊಣೆ ಹಾಕ್ಬೇಕಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಕ್ಚುಲಿ ಜಯರಾಮ್ ಅವರು ಮಂಡ್ಯ ಜಿಲ್ಲಾಧ್ಯಕ್ಷರು ಒಂದೆರಡು ಮಾತಾಡೋದನ್ನ ಕೇಳ್ತೀನಿ. ಏನು ಮೈಸೂರು ಮಹಾನಗರ ಪಾಲಿಕೆ ಬಹಳ ಹಿಂದಿನಿಂದನೂ ಕನ್ನಡದ ಮೆರುಗನ್ನ, ಕನ್ನಡದ ಸೊಬಗನ್ನ ನೀಡಿದಂತ ಮೈಸೂರು ಮಹಾನಗರ ಪಾಲಿಕೆ ಇಡೀ ದೇಶದಲ್ಲಿ ಸ್ವಚ್ಛತೆಯಲ್ಲಿ ಹೆಸರು ಮಾಡಿದೆ, ಹಾಗೆ ಭಾಷೆನಲ್ಲಿ ಹೆಸರು ಮಾಡಿದೆ. ಇದೆಲ್ಲದರ ಮಧ್ಯೆ ಎಲ್ಲ ಅನ್ಯ ಭಾಷಿಗರು ಇವತ್ತು ಕನ್ನಡದ ಮೇಲೆ ಗದಾಪ್ರಹಾರ ಮಾಡಲು ಹೊರಟರೆ. ಇಲ್ಲಿ ಭಾಷೆ, ಇಲ್ಲಿ ಬದುಕು, ಇಲ್ಲಿ ಬವಣೆ ಎಲ್ಲವನ್ನೂ ಜೊತೆಯಲ್ಲಿ ತಕೊಂಡು ಜೊತೆಯಲ್ಲಿ ವ್ಯವಸ್ಥೆ ಮಾಡುವಂತ ಈ ಕನ್ನಡ ನಾಡಿನಲ್ಲಿ ಯಾವುದೇ ರಾಜ್ಯದಿಂದ ಬಂದ್ರು ಎಲ್ಲರನ್ನೂ ಸ್ವಾಗತಿಸತಕ್ಕಂಥ ಕನ್ನಡಿಗರ ಮೇಲೆ ನೀವು ಇಲ್ಲಿ ಬಂದು ಬೇರೆಯವರ ಮೇಲೆ ಗದಾಪ್ರಹಾರ ಮಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಕನ್ನಡಿಗರು ಮೌನವಾಗಿದ್ದಾರೆ ಅಂತಕ್ಕಂಥ ತಿಳ್ಕೊಂಡಿರೋದು ತಪ್ಪು. ದಯಮಾಡಿ ನಿಮ್ಮ ಆಡಳಿತ ವ್ಯವಸ್ಥೆ ಏನಿದೆಯೋ ಅದು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಹೊರಗಡೆ ನಾವೆಲ್ಲರೂ ಸಾರ್ವಜನಿಕವಾಗಿ ಸಂವಿಧಾನಾತ್ಮಕವಾಗಿ ಈ ನಾಡಿನ, ಈ ನೆಲದ, ಈ ಭಾಷೆಗೆ ಅನುಗುಣವಾಗಿ ನಡ್ಕೋಬೇಕು. ಎಲ್ಲರೂ ಪ್ರತಿಯೊಬ್ಬರು ಯಾವುದೇ ಭಾಷಿಗರಾದ್ರೂ ಕೂಡ ಕನ್ನಡದಲ್ಲೇ ಆದ್ಯತೆ ಮಾಡಬೇಕು, ಕನ್ನಡದಲ್ಲೇ ವ್ಯವಹರಿಸಬೇಕು, ಕನ್ನಡದ ಬದುಕು ಬೇಕು, ಕನ್ನಡದ ಅನ್ನ ಬೇಕು, ಕನ್ನಡದ ಭಾಷೆ ಏಕ್ ಬೇಡ. ಈ ಧೋರಣೆಯನ್ನ ನಾವು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯನ್ನ ಈ 15 ದಿನ ಗಡುವು ಕೊಟ್ಟಿದ್ದೀವಿ. ಅದೇನೋ ಸರಿಪಡಿಸದೇ ಇದ್ರೆ ಮುತ್ತಿಗೆಯನ್ನು ಹಾಕೋದ್ರ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡದ ಕಾವಲು ಅಧ್ಯಕ್ಷರಾಗಿ ರಾಜಕಾರಣವನ್ನ ಮಾಡಿದಂತವರು ಅವರ ಜಿಲ್ಲೆನಲ್ಲಿ, ಅವರ ಒಂದು ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಇಂಥ ನಡವಳಿಕೆಯನ್ನ ನಾವು ಖಂಡಿಸ್ತೇವೆ. ದಯಮಾಡಿ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು, ನಿಮ್ಗೆ ವೋಟ್ ಮುಖ್ಯ ಅಲ್ಲ, ಇಲ್ಲಿ ಭಾಷೆ ಮುಖ್ಯ, ಇಲ್ಲಿ ಜನಜೀವನ ಮುಖ್ಯ, ಇಲ್ಲಿ ಎಲ್ಲರ ಬದುಕನ್ನ ಸಮತೋಲನದಲ್ಲಿ ನೋಡಬೇಕಾದಂತ ಆಡಳಿತ ವ್ಯವಸ್ಥೆ ದಿಕ್ ತಪ್ಪಕ್ಕೆ ನಾವು ಬಿಡಲ್ಲ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಈಗೇನು 9ನೇ ತಾರೀಕು ನಡ್ಕೊಂಡಂತ ಆ ಘಟನೆಯನ್ನ ಇಡೀ ರಾಜ್ಯಾದ್ಯಂತ ನಾವು ಖಂಡಿಸ್ತಾ ಇದ್ದೇವೆ. ದಯಮಾಡಿ ಅಂತ ಘಟನೆಗಳು ಯಾವುದೇ ಭಾಷಿಗರಾಗ್ಲಿ ಆ ಕನ್ನಡದ ಮೇಲೆ ಗದಾಪ್ರಹಾರ ಮಾಡಲಿಕ್ಕೆ ನಾವು ಬಿಡಲ್ಲ. ಇವತ್ತು ನೀವು ಇದನ್ನ ಎಚ್ಚೆತ್ಕೊಂಡು ಸರಿಪಡಿಸಲಿಲ್ಲ ಅಂದ್ರೆ ಇದ್ರ ಮೇಲೆ ನಾವು ಇನ್ನು ಹೋರಾಟವನ್ನ ರೂಪಿಸಬೇಕಾಗುತ್ತೆ ಅಂತ ಈ ಮೂಲಕ ಮೈಸೂರು ನಗರ ಪಾಲಿಕೆಯ ಎಲ್ಲ ನಗರ ಪಾಲಿಕೆ ಸದಸ್ಯರುಗಳು ಇದರ ಜವಾಬ್ದಾರಿಯುತವಾಗಿ ನಡ್ಕೊಂಡು ಕಾರ್ಯಪ್ರವೃತ್ತರಾಗಬೇಕು. ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ತಕ್ಕಾದಂತ ಪಾಠವನ್ನ ಕನ್ನಡಿಗರು ನಾವು ಕಲಿಸಬೇಕಾಗುತ್ತೆ. ಜಾಗೃತಿಯನ್ನು ಮೂಡಿಸಿರೋದ್ರ ಮುಖಾಂತರ ಈ ವ್ಯವಸ್ಥೆನಲ್ಲಿ ಯಾರಿದ್ದಾರೆ ಅವ್ರಿಗೆಲ್ರಿಗೂ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಕನ್ನಡಿಗರ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕನ್ನಡ ಪ್ರಕಾಶ್ ಮಾತಾಡ್ತಾರೆ. ಎಲ್ಲ ನನ್ನ ಪ್ರೀತಿಯ ಕರ್ನಾಟಕ ಕನ್ನಡಿಗರೇ, ಏನಿವತ್ತು ಮೈಸೂರು ಜಿಲ್ಲೆಯಲ್ಲಿ ಡಿಸೆಂಬರ್ 9ನೇ ತಾರೀಕು ಮಹಾನಗರ ಪಾಲಿಕೆಯ ಒಂದು ಬೋರ್ಡ್ ಅಲ್ಲಿ ಕನ್ನಡದ ಜೊತೆಯಲ್ಲಿ ಉರ್ದು ನಾಮಫಲಕವನ್ನ ಈ ಭಾಗದಲ್ಲಿ ಹಾಕಿರುವಂಥದ್ದು ನಮ್ಮ ಕರ್ನಾಟಕ ಸೇವಕರ ಸಂಘಟನೆಯ ರಾಜ್ಯ ವಕ್ತಾರರಾದಂಥ ನಾಗಣ್ಣವರ ನೇತೃತ್ವದಲ್ಲಿ ಡಿಸೆಂಬರ್ 9ನೇ ತಾರೀಕು ಒಂದು ಅಭೂತಪೂರ್ವವಾದಂಥ ಪ್ರತಿಭಟನೆಯನ್ನ ಪ್ರಾಮಾಣಿಕವಾಗಿ ಮಾಡಿರ್ತಾರೆ ನಾಗಣ್ಣವರು. ಆ ಸಂದರ್ಭದಲ್ಲಿ ಅವ್ರಿಗೆ ಅನಿಸಿದೆ, ನಾನು ಕರ್ನಾಟಕದಲ್ಲಿದ್ದೀನ ಅಥವಾ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕ ಅನ್ನೋ ಒಂದು ರಾಜ್ಯ ಇದೆಯಾ, ಆ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದೀವ ಅಂತ. ಯಾಕಪ್ಪ ಅಂದ್ರೆ ಅಲ್ಲಿ ಅವ್ರಿಗಾದಂಥ ಅನುಭವ, ಹೋರಾಟದ ಇತಿಹಾಸದಲ್ಲಿ ಸುಮಾರು 200 ಜನ ಏಕಾಏಕಿ ಬಂದು ಅವ್ರನ್ನ ಪ್ರಶ್ನೆ ಮಾಡೋದು, ನೀವು ಮಂಡ್ಯದಿಂದ ಬಂದಿದ್ದೀರಾ, ಇಲ್ಲಿ ಉಂಡ್ರ ತಿಂದ್ರ ಹೋದ್ರ ಅನ್ನೋ ರೀತಿಯಲ್ಲಿ ಇರಬೇಕು ಅಂತ ಹೇಳಿ. ಅದಕ್ಕೆ ನಾನು ಅವ್ರಿಗೆ
ನೇರವಾದಂತ ಸವಾಲನ್ನ ಹಾಕ್ತೀನಿ. ನೀವು ಈ ನಾಡಿನಲ್ಲಿ ಬದುಕಲಿಕ್ಕೆ ಅರ್ಹರ ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ದಂಗೆ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ಯಾರು ಈ ಒಂದು ಶಬ್ದದ ಅರ್ಥಕ್ಕೆ ತಾವೆಲ್ಲರೂ ಕೂಡ ಮನ್ನಣೆಯನ್ನ ಕೊಡ್ತೀರಾ, ಕನ್ನಡದ ವಾಕ್ಯಕ್ಕೆ ನಾವು ನಿಮ್ಮನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಅದನ್ನ ಬಿಟ್ಟು ನಿಮ್ಮ ದುರಹಂಕಾರದಲ್ಲಿ ಮಂಡ್ಯದಿಂದ ಬಂದಿದ್ದೀರಾ, ನೀವು ಉಂಡ್ರ ತಿಂದ್ರ ಹೋಗಬೇಕೇ ಹೊರತು ಮೈಸೂರಿಂದ ಅಂತ ಹೇಳುವಂತದ ದುರಹಂಕಾರದ ಪರಮಾವಧಿ ಇದು. ನಿಮ್ಮೆಲ್ರಿಗೂ ಕೂಡ ನೇರವಾದಂತ ಎಚ್ಚರಿಕೆ ಅಂತನಾದ್ರು ತಿಳ್ಕೋಬಹುದು, ಸವಾಲಂತನಾದ್ರು ತಿಳ್ಕೋಬಹುದು. ನೀವು ಬದುಕ್ತಾ ಇರೋದು ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯಲ್ಲಿ ನೀವೆಲ್ಲರೂ ಕೂಡ ಬದುಕ್ತಾ ಇರೋದು. ನಿಮಗೆ ಬದುಕಲಿಕ್ಕೆ ಕನ್ನಡ ನಾಡಬೇಕು, ಕನ್ನಡ ನುಡಿಬೇಡ ಅಂದ್ರೆ ನಾವ್ಯಾರೂ ಕೂಡ ಇದನ್ನ ಒಪ್ಪಲಿಕ್ಕೆ ತಯಾರಿಲ್ಲ. ಒಂದು ವೇಳೆ ನಿಮ್ಮ ಅಧಿಕ ಪ್ರಸಂಗತನ ಇದೇ ರೀತಿ ಮುಂದುವರೆದ್ರೆ ಮುಂದಿನ 15 ದಿನಗಳಲ್ಲಿ ಏನು ಮಹಾನಗರ ಪಾಲಿಕೆಗೆ ನಮ್ಮ ನಾಗಣ್ಣವರು ಮತ್ತೆ ಎಲ್ಲ ಕನ್ನಡ ಪರ ಹೋರಾಟಗಾರರು ಒಂದು ಗಡುವನ್ನ ಕೊಡ್ತಾ ಇದ್ದಾರೆ. ಆ ಗಡುವಿನ ಒಳಗಡೆ ನಿಮ್ಮ ತಪ್ಪನ್ನ ತಿದ್ದುಕೊಂಡು, ಯಾಕಂದ್ರೆ ಅವ್ರಿಗಿಂತ ಹೆಚ್ಚಾಗಿ ನಾವು ಸರ್ಕಾರವನ್ನ ಹೊಣೆ ಮಾಡಬೇಕಾಗತ್ತಿಲ್ಲಿ. ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗದ ಜಿಲ್ಲೆಯವರೇ, ಕನ್ನಡದ ರಾಮಯ್ಯ ಅನ್ಸ್ಕೋತಾರೆ ಸಿದ್ದರಾಮಯ್ಯನವರು. ಕನ್ನಡದ ಮೇಲೆ ನಮ್ಗೆ ಅಪಾರವಾದ ಅಭಿಮಾನ, ಅಪಾರವಾದ ಕಳಕಳಿ ಅಂತೀರ ಸಿದ್ದರಾಮಯ್ಯನವರೇ. ನಿಮ್ಮ ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಅನಾಹುತ ಆಗಿದೆ. ಇದಕ್ಕೆ ಹೊಣೆ ಯಾರು? ನೀವೇ ಬಿಲ್ಲನ್ನ ಪಾಸ್ ಮಾಡಿದಂಥದ್ದು. 70% ಕನ್ನಡವನ್ನ ಇರಬೇಕು, 30% ಆಂಗ್ಲ ಫಲಕವನ್ನ ಇಟ್ಕೋಬಹುದು ಅಂತೇಳಿ ನೀವೇ ಬಿಲ್ಲನ್ನ ಪಾಸ್ ಮಾಡಿದಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಭಾಷೆಯ ವಿವಾದಗಳಾದರೆ ಅದಕ್ಕೆ ನೇರ ಹೊಣೆ ಯಾರಪ್ಪ ಅಂದ್ರೆ ಇಲ್ಲಿನ ಶಾಸಕರು ಅದಕ್ಕೆ ನೇರ ಹೊಣೆ ಆಗ್ತಾರೆ, ಇಲ್ಲಿನ ಅಧಿಕಾರಿಗಳು ನೇರ ಹೊಣೆ ಆಗ್ತಾರೆ, ಇಲ್ಲಿನ ಪೊಲೀಸ್ ಇಲಾಖೆ ಇದನ್ನ ಹೊಣೆಯನ್ನ ಹೊರಬೇಕಾಗುತ್ತೆ. ಅದ್ಯಾವುದು ಆಗದು ಬೇಡ. ಬೆಂಗಳೂರಿಂದ ಸಾವಿರಾರು ಜನ ಕನ್ನಡ ಪರ ಹೋರಾಟಗಾರರು ಮೈಸೂರಿಗೆ ನಾವು ಬರಬೇಕು ಅನ್ನೋದಾದ್ರೆ ನೀವು ತೀರ್ಮಾನ ಮಾಡಿ ಒಳ್ಳೆ ತಂದಲ್ಲಿ. ಬೇಡ ಇವರು ಪ್ರತಿಭಟನೆ ರೀತಿಯಲ್ಲಿ ಬರಬೇಕು ಅನ್ನೋದಾದ್ರೆ ಈ ಕನ್ನಡ ಪರ ಹೋರಾಟಗಾರರು ನಾವೆಲ್ಲದಕ್ಕೂ ಸಿದ್ಧ. ನಾವ್ಯಾರು ಎದುರಿ ಓಡೋಗುವಂತರಲ್ಲ. ನಮ್ಮ ನಾಗಣ್ಣವರು ಪಾಪ ಒಬ್ಬರೇ ಇದ್ರು ಕೂಡ ಪ್ರಾಮಾಣಿಕವಾಗಿ ಪ್ರತಿಭಟಿಸುವಂತ ಕೆಲಸ. ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುವಂತ ಹಕ್ಕು ಯಾರು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರಶ್ನೆ ಮಾಡಿರೋದು. ನಾವೇನು ಹೋಗಿ ತಮಿಳುನಾಡಲ್ಲಿ ಪ್ರಶ್ನೆ ಮಾಡಿಲ್ಲ ಅಥವಾ ಮಹಾರಾಷ್ಟ್ರದಲ್ಲಿ ಪ್ರಶ್ನೆ ಮಾಡಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ನಾವ್ಯಾರು ಹೋಗಿ ಪಾಕಿಸ್ತಾನದಲ್ಲಿ ಕನ್ನಡವನ್ನ ಕೇಳ್ತಾ ಇಲ್ಲ. ದಯವಿಟ್ಟು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಾವು ಕೇಳ್ತಾ ಇರೋದು ಕನ್ನಡ ಇಲ್ಲಪ್ಪ ಅಂದ್ರೆ ಸಾಂಸ್ಕೃತಿಕ ನಗರಿ, ಭಾರತದಲ್ಲಿ ಬಹಳ ಪ್ರಸಿದ್ಧವಾದಂತ ಹೆಸರು ಮಾಡಿದೆ ಮೈಸೂರು ಜಿಲ್ಲೆ. ಅಂತ ಮೈಸೂರು ಜಿಲ್ಲೆಯಲ್ಲಿ ನಾವು ಕನ್ನಡವನ್ನ ಕೇಳುವಂತ ಪರಿಸ್ಥಿತಿಗೆ ನಮ್ಮನ್ನ ತಂದೊಡ್ಡಿದಾರಲ್ಲ, ನಮ್ಮ ನಾಳುವ ರಾಜಕಾರಣಿಗಳಿಗೆ ನಾವೆಲ್ಲರೂ ಕೂಡ ಖಂಡಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಯಾವುದೇ ಭಾಷಿಕರಾಗಿರ್ಲಿ, ನಾವು ಯಾರನ್ನು ಬದುಕಬೇಡಿ ಬಾಳಬೇಡಿ ಅಂತ ಇಲ್ಲ. ಆದ್ರೆ ನೀವು ಕನ್ನಡಿಗರ ಮೇಲೆ ಏನಾದರೂ ಸವಾರಿ ಮಾಡ್ಲಿಕ್ಕೆ ಹೊರಟ್ರೆ ಇದನ್ನ ಕನ್ನಡಿಗರು ನಾವ್ಯಾರು ಕೂಡ ಸಹಿಸಲಿಕ್ಕೆ ಸಿದ್ಧರಿಲ್ಲ ಬಂಧುಗಳೇ. ದಯಮಾಡಿ ಏನು ಮೈಸೂರು ಜಿಲ್ಲೆಯಲ್ಲಿ ಬರೀ ಮೈಸೂರು ನಗರದಲ್ಲಿ ಹೇಳ್ತಾ ಇಲ್ಲ, ಇಡೀ ಜಿಲ್ಲೆಯಾದ್ಯಂತ ಯಾವ್ದು ಸರ್ಕಾರಿ ಕಚೇರಿಗಳ ನಾಮಫಲಕ ಇದೆ, ಆ ನಾಮಫಲಕದಲ್ಲಿ 70% ಕನ್ನಡ ಇರಬೇಕು, 30% ಆಂಗ್ಲ ಫಲಕ ಇರಬೇಕು. ಅದನ್ನ ಮೀರಿ ನಾವು ಆಡಿದ್ದೇ ಆಟ ಅನ್ನೋದಾದ್ರೆ ನಾವೆಲ್ಲದಕ್ಕೂ ಸಿದ್ಧ. ಹಾಗಾಗಿ ನಾವ್ ಹೇಳೋದು ಒಂದೇ, ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಎಲ್ಲಾ ದೇವರುಗಳಿಗೂ ಮೊಸರನ್ನ ತಿನ್ಸಕ್ಕಾಗಲ್ಲ, ಕೆಲವು ದೇವರುಗಳಿಗೆ ಮರಿ ಹೊಡಿಬೇಕಾಗತ್ತೆ ಅಂತ. ಅಂದ್ರೆ ಒಳ್ಳೇದಕ್ಕೆ ನೀವು ಯಾರು ಬಗ್ರೆ ಹೋದ್ರೆ ನಮ್ಮ ಅಸ್ತ್ರ, ಎರಡನೇ ಅಸ್ತ್ರ ಏನಪ್ಪಾ ಅಂದ್ರೆ ಪ್ರತಿಭಟನೆ. ಈ ಪ್ರತಿಭಟನೆ ಏನ್ ಬೇಕಾದ್ರೂ ಆಗ್ಬೋದು, ಇದಕ್ಕೆ ನಾವು ಹೊಣೆ ಅಲ್ಲ. ಇದಕ್ಕೆ ಹೊಣೆ ಯಾರಪ್ಪ ಅಂದ್ರೆ ಈ ಭಾಗದ ಶಾಸಕರು, ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಪೊಲೀಸ್ ವ್ಯವಸ್ಥೆ. ಇದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗತ್ತೆ. ಇದಾಗದ್ ಬೇಡ.
ನಮ್ಮ ಮೈಸೂರು ಜಿಲ್ಲೆ ಏನು ಸಾಂಸ್ಕೃತಿಕ ನಗರಿ ಅಂತ ಹೆಸರು ತಗೊಂಡಿದೆ ಅದೇ ಹೆಸರಲ್ಲಿ ಇರಬೇಕು ಅನ್ನೋದಾದ್ರೆ ದಯಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ. ತಪ್ಪು ಸಹಜ ಆಗೋದು, ಅದನ್ನ ತಿದ್ದುಕೋಬೇಕಾಗಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಗೆ ಗೌರವವನ್ನು ಕೊಡುವುದನ್ನ ಕಲಿಬೇಕು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ. ನನಗೆ ಇಲ್ಲಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಲೋಕೇಶ್ ಗೌಡ್ರಿಗೆ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆ ಸೋಮಸುಂದರ್ ಅವರು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳಾಡಬೇಕು ಅಂತ ಕೇಳ್ತಾರೆ. ಕನ್ನಡ ಭುವನೇಶ್ವರಿಗೆ, ಕನ್ನಡ ಅಮ್ಮನಿಗೆ, ಕನ್ನಡ ತಾಯಿಗೆ. ಬಂಧುಗಳೇ ನೋಡಿ, ಮೈಸೂರಿನಲ್ಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಬೋರ್ಡ್ ಹಾಕೊಂಡಿದ್ರು. ಮೈಸೂರು ಸಿಟಿ ಕಾರ್ಪೊರೇಷನ್ ಅನ್ನುವಂಥದ್ದು ಇಂಗ್ಲಿಷ್ ನಲ್ಲಿ ಇನ್ನೂ ಕಡಿಮೆ ಆಗಲಿಲ್ಲ. ಅದು ಬೇಕೇ ಆಗಿಲ್ಲ. ನಮ್ಮ ಆಡಳಿತದಲ್ಲಿ ಸಂಪೂರ್ಣ ಕನ್ನಡವನ್ನ ಬಳಸ್ಕೋಬೇಕು ಅನ್ನೋದು ಇದೆ. ಅಕಸ್ಮಾತ್ ನೀವೇನಾದ್ರೂ ಬೇರೆ ಭಾಷೆಯನ್ನ ಬಳಸೋದಿದ್ರೆ ಅದರಲ್ಲಿ ಒಂದು 30% ಇಂಗ್ಲಿಷ್ ಅನ್ನ ಬಳಸಿ ಅಂತ ಹೇಳಿರುವಂತದ್ದು ರಾಜ್ಯ ಸರ್ಕಾರ. ಆದ್ರೆ ಅದು ಬಳಸಲೇಬೇಕು ಅನ್ನುವಂತ ಕಡ್ಡಾಯದ ಪ್ರಶ್ನೆ ಇಲ್ಲ. ಇದು ಕನ್ನಡ ನಾಡು, ಕನ್ನಡವೇ ಇಲ್ಲಿ ಪ್ರಾಮುಖ್ಯತೆ ಇರುವಂತಹ ನಾಡಿದು. ಇದು ನಾವು ಭಾಷಾವಾರ ಪ್ರಾಂತ್ಯವನ್ನ ರಚನೆ ಮಾಡಿಕೊಂಡಿರುವಂತಹ ನಮ್ಮ ಏನು ಹಿರಿಯ ನಮ್ಮ ಹಿಂದಿನ ನೇತಾರರು ಏನಿದ್ರು ಅದು ಕನ್ನಡ ನಾಡು ಉಳಿಬೇಕು. ಇದರ ಗಡಿ ನಮ್ಮ ಗಡಿಗಾಗಿ ಈ ರಾಜ್ಯವನ್ನ ಸ್ಥಾಪನೆ ಮಾಡಿಕೊಂಡ್ರು, ಕನ್ನಡ ಭಾಷೆಯನ್ನ ಉಳಿಸ್ಕೋಬೇಕು ಅನ್ನುವಂತ ಕಾರಣಕ್ಕೆ. ಆದ್ರೆ ಎಷ್ಟೊಂದು ಕೊಡಬೇಕಾಗಿ ಬಂತು. ನಾವು ಸೋದರತ್ವವನ್ನ ಪಾಲಿಸಿದೀವಿ. ಕನ್ನಡಿಗರು ಏನು ನೇಪಾಳ ಗಂಟ ಆಳಿದ್ರು, ಈ ಕಡೆ ದೇಶದಿಂದ ಹೊರಗಡೆ ಕೂಡ ಕನ್ನಡದವರು ಆಳಿದ್ರು ಕೂಡ ಈ ಪರಿಸ್ಥಿತಿಯಲ್ಲಿ ಕನ್ನಡಿಗರಿಗೆ ಒಂದು ಸೀಮಿತವಾದಂತಹ ನೆಲವನ್ನ ನಾವು ಗುರುತು ಮಾಡ್ಕೊಂಡಿದ್ದೀವಿ. ಇರ್ಲಿ, ಸೋದರತ್ವ ಭಾವನೆಯಿಂದ ನಾವೆಲ್ಲ ಬಾಳ್ಬೇಕು ಅಂತ. ಈಗಾಗಲೇ ಮಹಾರಾಷ್ಟ್ರದವರು ಹೇಳ್ತಾ ಇರ್ತಾರೆ, ಮಹಾರಾಷ್ಟ್ರ ಗಡಿ ಒಳಗಡೆ ಆಕ್ಚುಲಿ ಮಹಾರಾಷ್ಟ್ರನೇ ಕನ್ನಡದ ನಾಡು. ಅವರು ಮಹಾರಾಷ್ಟ್ರ ಅಂತ ಅನ್ನೋದು, ಅಲ್ಲಿ ಮಹಾರಾಷ್ಟ್ರ ಅನ್ನುವಂತ ಪದ ಏನಿದೆ ಅದು ಕನ್ನಡದ ಭಾಷೆ ಪದವೇ ಆಗಿರುತ್ತೆ. ಅವರು ತಿಳ್ಕೊಂಡಿರುವಂತದ್ದು ಅಲ್ಲೂ ಕೂಡ ಒಂದ್ ಕಡೆ ಬೆಳಗಾವಿಯಲ್ಲಿ ಅವರು ತೊಂದರೆ ಕೊಡ್ತಾ ಇದ್ದಾರೆ. ಇಂತಹ ತೊಂದರೆಗಳು ಇವತ್ತು ಕನ್ನಡ ನಾಡಿನಲ್ಲಿ ಮೈಸೂರಿನ ಕನ್ನಡದ ಕೇಂದ್ರ ಬಿಂದುವಿನಲ್ಲಿ ನಡೆದಿರುವಂತದ್ದು. ನಾಗಣ್ಣ ಅವರು ಕನ್ನಡಿಗರು ಕನ್ನಡದ ವಿಚಾರವನ್ನ ಪ್ರಶ್ನೆ ಮಾಡಿದಕ್ಕೆ ಅವ್ರನ್ನ ನೀವು ಈ ಊರಿನವರಲ್ಲ ಅಂತ ಅನ್ನುವಂತ ಮಾತಾದ್ರೆ, ಯಾರು ಈ ಊರಿನವರು, ಈ ಮಣ್ಣಿನ ಮಗ ಯಾರು, ಈ ಮಣ್ಣಿನ ಮಕ್ಕಳು ಯಾರು ಅನ್ನುವಂತ ಪ್ರಶ್ನೆ ಉಟ್ಕೊಂಡ್ಬಿಡುತ್ತೆ. ದಯವಿಟ್ಟು ನಾವು ಎಲ್ಲರನ್ನ ಪ್ರೀತಿಸ್ತೀವಿ, ಎಲ್ಲರನ್ನ ಗೌರವಿಸ್ತೀವಿ, ಎಲ್ಲರಿಗೂ ಶರಣಂತೀವಿ. ಆದ್ರೆ ನಮ್ಮ ಬುಡವನ್ನ ಕತ್ತರಿಸೋದಕ್ಕೆ ನಿಂತಾಗ ನಮಗೆ ವಿಧಿ ಇಲ್ಲದೆ ಬೇರೆ ಈಗ ಮಾತಾಡಿದಂತ ಕನ್ನಡದ ಕಂದಗಳು ಏನೆಲ್ಲ ಹೇಳ್ತಾ ಇದ್ದಾರೆ ಅದು ಸತ್ಯ ಆಗುತ್ತೆ ಅನ್ನುವಂಥದ್ದನ್ನ ಈಗೆಲ್ಲ ಕನ್ನಡಿಗರು ಮಾತಾಡುವಂತ ವಿಚಾರ ಏನಿದೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗಿರುವುದು ಇದೇ ವಿಚಾರಕ್ಕೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದುವರೆಗೆ ಕನ್ನಡಕ್ಕಾಗಿ ಏನ್ ಕನ್ನಡ ಪಕ್ಷ ಉಟ್ಕೊಳ್ತು ಅದರ ವಿಫಲತೆಯ ಕಾರಣಗಳನ್ನ ಅರಿತು ಈಗೆಲ್ಲ ರಾಜ್ಯದಲ್ಲಿ ರೈತ ಸಂಘ ಏನು ಉಟ್ಕೊಳ್ತು ಅಲ್ಲಿಯ ವಿಫಲತೆಯನ್ನ ಕಂಡುಕೊಂಡು ಇವತ್ತು ಇದೆಲ್ಲ ಆಗಬಾರ್ದು, ಒಂದು ರಾಜಕೀಯ ಪಕ್ಷವಾಗೂ ಇರಬೇಕು, ಹೋರಾಟವಾಗೂ ಇರಬೇಕು ಅನ್ನುವಂತ ಕಾರಣಕ್ಕೆ ನಾವು ಹೋರಾಟಗಾರರಾಗಿ ಪಕ್ಷವನ್ನ ನಡೆಸ್ತಾ ಇರುವಂತದ್ದು. ಈ ನಾಡು ಉಳಿಬೇಕು, ಮುಂದಿನ ದಿನಗಳಿಗೂ ನಮ್ಮ ಮುಂದೆ ಬರುವಂತಹ ಪೀಳಿಗೆಗಳು ಅವರು ಸುಖ ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತಹ ಕಾರಣಕ್ಕೆ ಕಟ್ತಾ ಇರುವಂತಹ ಈ ಪಕ್ಷ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ವಿಚಾರಗಳಲ್ಲಿ ಹಿನ್ನಡೆಯನ್ನ ಸಾಧಿಸೋದಿಲ್ಲ. ಕನ್ನಡದ ವಿಚಾರಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯುವಂತವರಲ್ಲ. ಕನ್ನಡ ಭಾಷೆಗಾಗಿ ಏನೆಲ್ಲ ಮಹನೀಯರುಗಳು ಪ್ರಾಣ ಕೊಟ್ಟಿದ್ದಾರೆ ಅಂತಹ ಮಹನೀಯರುಗಳನ್ನ ನೆನ್ಕೊಳ್ತಾ ಇವತ್ತು ಕನ್ನಡಮ್ಮನ್ನ ನಾವು ಸ್ಮರಣೆ ಮಾಡ್ತಾ, ಏನು ಕನ್ನಡ ಹೋರಾಟಗಾರರ ಮೇಲೆ ಅವತ್ತು ಪೊಲೀಸರು ದಬ್ಬಾಳಿಕೆ ಮಾಡಿದ್ರು ಆ ದಬ್ಬಾಳಿಕೆಯನ್ನು ಕೂಡ ವಿರೋಧಿಸ್ತಾ ಅವರು ರಕ್ಷಣೆ ಕೊಡಬೇಕಾಗಿದ್ದು ಯಾರಿಗೆ, ಅವ್ರಿಗೆ ಅನ್ನ ಕೊಡ್ತೇವ್ರವ್ರು ಯಾರು ಅನ್ನೋದನ್ನ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಅನ್ನ ನೀಡಿದಂಥವ್ರನ್ನ ಹೋಗಿ ಸ್ಟೇಷನ್ ಕುಳಿಸ್ಕೊಳ್ತಾರೆ ಅಂದ್ರೆ ನಾವು ಯೋಚನೆ ಮಾಡೋಣ. ಅವ್ರಿಗೆ ರಕ್ಷಣೆ ಕೊಡೋದು ಕುಣಿಸ್ಕೊಂಡಿದ್ರ ನಾಗಣ್ಣ ಅವ್ರಿಗೆ ಗೊತ್ತಾಗುತ್ತೆ. ನಾಗಣ್ಣ ಹೇಳ್ಬೇಕಾದ್ರಿಂದ ನಿಮ್ಮನ್ನ ರಕ್ಷಣೆ ಕೊಡಕ್ ಕುಣಿಸ್ಕೊಂಡಿದ್ರ ಇಲ್ಲ ನಿಮ್ಮನ್ನ ದಬ್ಬಾಳಿಕೆ ಮಾಡೋದಕ್ಕೆ ಕುಣಿಸ್ಕೊಂಡಿದ್ರ ಅನ್ನೋದು ತಿಳಿಸ್ಬೇಕು ಸಮಾಜಕ್ಕೆ. ಅವ್ರೇನಾದ್ರು ದಬ್ಬಾಳಿಕೆ ಮಾಡಿದ್ರೆ ಅದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿಸುತ್ತೆ. ಇದನ್ನ ಹೇಳ್ತಾ ಕನ್ನಡಮ್ಮನಿಗೆ ಮತ್ತೊಮ್ಮೆ ಜೈಕಾರವನ್ನ ಹಾಕ್ತಾ ಕನ್ನಡ ಭುವನೇಶ್ವರಿಗೆ ನಮಸ್ಕಾರ. ಎಲ್ಲ ಕನ್ನಡದ ಕಂದಗಳಿಗೆ ನಮಸ್ಕರಿಸಿ ನನ್ನ ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತವ್ರಿಗೆ
ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಸೋಮಸುಂದರ್ ಅವರಿಗೆ ನಮಸ್ಕಾರ. ಈಗ ಮೈಸೂರು ವಿವಿ ಸಂಶೋಧನಾ ವಿದ್ಯಾರ್ಥಿಗಳ ಸಂಘದ ರಾಜೇಂದ್ರ ಬಾಬು ಅವರೊಂದಿಗೆ ಮಾತಾಡಬೇಕು. ಎಲ್ಲ ಕನ್ನಡ ಮನಸ್ಸುಗಳಿಗೆ ಸ್ವಾಗತಿಸ್ತಾ, ಇವತ್ತೇನು ನಾವು ಕಾರ್ಪೊರೇಷನ್ ಹತ್ರ ಬಂದಿದ್ದೀವಿ, ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ. ಬಹಳ ಮುಖ್ಯವಾಗಿ ನಿಮಗೆ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದದ್ದು ಯಾವುದು ಅಂತಂದರೆ ಉರ್ದು ಭಾಷೆ ಬಳಸ್ತಕ್ಕಂಥ ವಿಷಯ. ನಾವು ಉರ್ದು ಭಾಷೆಯನ್ನು ಅಳಿಸಾಕೋದು ಅಥವಾ ಮಸಿ ಬಳಸೋದು ಉದ್ದೇಶ ಏನು ಅಂತಂದರೆ ಈ ಕನ್ನಡವಾಗಿ ಉಳಿಬೇಕು, ಕನ್ನಡ ನಾಡು ಕನ್ನಡ ನಾಡಾಗಿ ಉಳಿಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಇಲ್ಲಿ ಯಾವುದೇ ಧರ್ಮದ ಅಥವಾ ಇನ್ನೊಂದು ಧರ್ಮದ ವಿಚಾರ ಅಲ್ಲ. ಇದನ್ನು ಮೊದಲು ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ. ನಾವು ಒಂದು ಸಮಗ್ರ ಕರ್ನಾಟಕವನ್ನು ಅಥವಾ ಐಕ್ಯ ಕರ್ನಾಟಕವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವು ಇನ್ನೊಂದು ಭಾಷೆಗೆ ದಬ್ಬಾಳಿಕೆಯನ್ನು ಹೊಡ್ತಕ್ಕಂಥ ಕೆಲಸನ ಮಾಡಬಾರ್ದು ಅಂತಕ್ಕಂಥ ಉದ್ದೇಶಕ್ಕಾಗಿ ನಾವು ಇಡೀ ನಾಮಫಲಕಕ್ಕೆ ಬಣ್ಣನ ಕನ್ನಡದ ಬೋರ್ಡ್ ಒಂದು ಬಿಟ್ಟು ಬಾಕಿದ ಯಾವುದೇ ರೀತಿಯಾದಂಥ ಭಾಷೆ ಇದ್ದರೆ ಅದನ್ನು ತೆರವುಗೊಳಿಸಬೇಕು ಅಂತಕ್ಕಂಥ ಒತ್ತಾಯನ ಕೂಡ ನಾವು ಮಹಾನಗರ ಪಾಲಿಕೆಗೆ ಮಾಡ್ತಾ ಇದ್ದೀವಿ. ಜನರೇ, ನೀವು ಕನ್ನಡ ಜನರು ಇದನ್ನು ಅರ್ಥ ಮಾಡ್ಕೋಬೇಕು. ಮುಸಲ್ಮಾನ ಜನರು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು. ನಿಮ್ಮ ಉದ್ದೇಶ ಅಲ್ಲ ನಿಮ್ಮನ್ನು ಎತ್ಕಟ್ಟುವ ಉದ್ದೇಶ ಅಥವಾ ತೊಂದರೆ ಕೊಡುವ ಉದ್ದೇಶ ಅಲ್ಲ. ನಾವೆಲ್ಲ ಒಂದೇ ಅನ್ನುವ ಮನಸ್ಥಿತಿ ಇದ್ದರೆ ಅದು ಕನ್ನಡನ ಒಪ್ಕೊಳ್ಳಿ. ಕನ್ನಡನ ನೀವು ಇನ್ನೊಂದು ಭಾಷೆನ ಮಾತಾಡಬೇಕಾ, ಮನೇಲಿ ಮಾತಾಡಿ, ಆಚರಣೆ ಮಾಡಬೇಕಾ ಮಾಡಿ, ನಮ್ಗೆ ಯಾವುದೇ ವಿರೋಧ ಇಲ್ಲ. ಆದರೆ ಸಾರ್ವಜನಿಕ ಜಾಗಗಳು, ಸಾರ್ವಜನಿಕ ಪ್ಲೇಸ್ಗಳಲ್ಲಿ, ಸ್ಥಳಗಳಲ್ಲಿ ನೀವು ಕನ್ನಡನ ಒಪ್ಕೋಬೇಕು. ಯಾಕೆಂದರೆ ಕನ್ನಡದಿಂದ ಮಣ್ಣು ತಿಂತಿದ್ದೀವಿ, ಕನ್ನಡದಿಂದ ಅನ್ನ ಊಟ ಬದುಕನ್ನು ಕಟ್ಕೊತಾ ಇದ್ದೀವಿ. ತಮಿಳುನಾಡಲ್ಲಿ ಈ ಸಮಸ್ಯೆ ಇಲ್ಲ, ಕೇರಳದಲ್ಲಿ ಈ ಸಮಸ್ಯೆ ಇಲ್ಲ. ಅದೇ ಭಾಷೆನ ಬಳಸ್ಕೊಂಡು ಅದೇ ಭಾಷೆಯಲ್ಲಿ ನೀವು ಊಟ ಮಾಡ್ತಾ ಇದ್ದೀರಿ, ಅಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಕನ್ನಡದಲ್ಲಿ ಯಾಕೆ ಆಗ್ತಿಲ್ಲ, ಕನ್ನಡ ಭಾಷೆನ ನೀವು ಕಲಿಕೆ ಯಾಕೆ ಆಗ್ತಿಲ್ಲ ಅನ್ನತಕ್ಕಂಥ ಪ್ರಶ್ನೆನೇ ನಮ್ಮ ಮೇಲಿರ್ತಕ್ಕಂಥ, ನಿಮ್ಮ ಮೇಲೆ ವಿರೋಧ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ ನೀವು ಕನ್ನಡನ ಹೆಚ್ಚಿನ ರೀತಿಯಲ್ಲಿ ಬಳಸಬೇಕು. ಕನ್ನಡ ಕನ್ನಡ ಅಂತಕ್ಕಂಥದ್ದೇನು ಸಾರ್ವತ್ರಿಕವಾಗಿ ಸರ್ಕಾರದ ಆಡಳಿತ ಭಾಷೆ ಅಂತಕ್ಕಂಥದ್ದೇನು ಕನ್ನಡ ಇದೆ ಅದನ್ನು ಕಡ್ಡಾಯವಾಗಿ ಜಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯನ ಕೂಡ ನಾವು ಮಾಡ್ತಾ ಇದ್ದೀವಿ. ಇನ್ನು ಯಾವುದೇ ಭಾಷೆ, ಅದು ಒಂದೇ ಭಾಷೆ ಅಲ್ಲ, ಉರ್ದು ಭಾಷೆ ಅಲ್ಲ, ಅನ್ಯ ಭಾಷೆ ಯಾವುದೇ ಭಾಷೆ ಇದ್ರೂ ಅದನ್ನು ತೆರವುಗೊಳಿಸಬೇಕು. ಮಾನ್ಯ ಆಯುಕ್ತರು ಈ ಕೂಡಲೇ ಈ 15 ದಿನದೊಳಗೆ ಗಡುವಿನ ಒಳಗೆ ನೀವು ತೆರವುಗೊಳಿಸಲಿಲ್ಲ ಅಂದರೆ ಮೈಸೂರಿನ ಇಡೀ ರಾಜ್ಯ ನೋಡಬೇಕಾಯ್ತದೆ, ಇಡೀ ದೇಶ ನೋಡಬೇಕಾಯ್ತದೆ. ಆ ನಿಟ್ಟಿಗೆ ತಗೋಬಾರ್ದು. ಮಾನ್ಯ ಆಯುಕ್ತರು ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ತವರು ಜಿಲ್ಲೆಯಾದಂಥ ಮಾನ್ಯ ಮುಖ್ಯಮಂತ್ರಿಗಳೇ, ಇದು ಗಂಭೀರವಾದಂಥ ಪ್ರಶ್ನೆ ನಿಮ್ಮ ಗಮನಕ್ಕೆ ಇರಲಿ. ನೀವೇನಾದರೂ ಇಲ್ಲಿ ಮೌನ ವಹಿಸಿದ್ರೆ ಕನ್ನಡಿಗ ನಾಡು ಜನರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಒಕ್ಕೂಟದ ವ್ಯವಸ್ಥೆಗೆ ಏನಾದರೂ ಧಕ್ಕೆ ಬಂದ್ರೆ, ಭಾಷೆಗೆ ಏನಾದರೂ ಏನಾದರೂ ತೊಂದರೆ ಕೊಟ್ರೆ ನಾವು ನಮ್ಮ ಪ್ರಾಣ ಹೋದ್ರೂ ಈ ವ್ಯವಸ್ಥೆನ ಸರಿಪಡಿಸೋ ಹೋಗ್ತೀವಿ. ನಮ್ಮ ಪ್ರಾಣ ಕೊಡಕ್ಕೂ ಹೆಚ್ಚಲ್ಲ, ಪ್ರಾಣ ಕಳ್ಕಳಿಗೂ ಹೆಚ್ಚಲ್ಲ ಅಂತಕ್ಕಂಥ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಭಾಷೆ ಅಂತಕ್ಕಂಥದ್ದು, ತಾಯ್ನಾಡು ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬರಿಗೂ ಕೂಡ ಭಾರತದ ಸಂವಿಧಾನದಲ್ಲಿ ಅವಕಾಶ ಇದೆ, ಆ ಭಾಷೆಗೆ ಗೌರವ ಕೊಡಬೇಕು ಅನ್ನೋ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಬದುಕಬೇಕು. ಕನ್ನಡಿಗ ನಾಡುಗರು ಎಲ್ಲರೂ ಒಂದೇ, ಎಲ್ಲರೂ ಸಂತೋಷವಾಗಿ ಐಕ್ಯವಾಗಿ ಬದುಕುವಂತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂದ್ರೆ ಅದನ್ನ ಕನ್ನಡನ ನೀವೆಲ್ಲರೂ ಬಳಸಬೇಕು. ಕನ್ನಡನ ಒಂದು ಪ್ರಮುಖವಾದಂಥ ಭಾಷೆ ಅಂತ ಪ್ರೀತಿಸಿದ್ರೆ ನಾವು ನಿಮ್ಮನ್ನ ಪ್ರೀತಿಸ್ತೀವಿ ಸ್ವಾಮಿ. ನೀವೆಷ್ಟು ಪ್ರೀತಿಸ್ತೀರೋ ಅಷ್ಟೇ ನಾವು ವಾಪಸ್ ಪ್ರೀತಿ ಕೊಡ್ತೀವಿ. ಪ್ರೀತಿಗೆ ನೀವೇನ್ ಕೊಡ್ತೀರೋ ಅದು ವಾಪಸ್ ಕೊಡ್ತೀವಿ. ದ್ವೇಷ ಕೊಟ್ರೆ ದ್ವೇಷ ಕೊಡ್ತೀವಿ, ಪ್ರೀತಿ ಕೊಟ್ರೆ ಪ್ರೀತಿ ವಾಪಸ್ ಕೊಡ್ತೀವಿ. ಇದನ್ನ ಮನಗಣಬೇಕು. ನಾವು ಇಲ್ಲಿ ದ್ವೇಷ ಮಾಡಲಿಕ್ಕೆ ಬಂದಿಲ್ಲ, ನಾವು ಪ್ರೀತಿನ ಹಂಚಿಕೆ ಬಂದಿದ್ದೀವಿ, ಪ್ರೀತಿನ ಬೆಳೆಸಕ್ಕೆ ಬಂದಿದ್ದೀವಿ. ಇದನ್ನ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಳೋ ಮೂಲಕ ಭಾರತದ ಸಂವಿಧಾನ ಎತ್ತಿಡಿಬೇಕು, ಒಕ್ಕೂಟ ವ್ಯವಸ್ಥೆನ ಎತ್ತಿಡಿಬೇಕು. ನಮ್ಮ ನಾಡು ನಮ್ಮ ಆಳ್ವಿಕೆ, ಕರ್ನಾಟಕನೇ ಸಾರ್ವಭೌಮ, ನಮ್ಮ ನಾಡು ಅದು ನಮ್ಮದೇ ಆಳ್ವಿಕೆ ಮಾಡ್ತೀವಿ ಅಂತಕ್ಕಂಥ ಒತ್ತಾಯನ ಅಂತ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಈ ಮೂಲಕ ಈಗ ಎಲ್ಲ ಸಂಘಟನೆಗಳು ಸೇರಿರ್ತಕ್ಕಂಥ ಉದ್ದೇಶ ಒಂದೇ, ಕನ್ನಡದೇ ಸಾರ್ವಭೌಮರು ಅಂತಕ್ಕಂಥ ಉದ್ದೇಶ. ಆ ಕಾರಣಕ್ಕಾಗಿ ಮಾನ್ಯ ಆಯುಕ್ತರು ಇದನ್ನು ಗಮನಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಕರ್ನಾಟಕ. ತಾಯಿ ಕನ್ನಡಾಂಬೆಗೆ, ತಾಯಿ ಭುವನೇಶ್ವರಿಗೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು.